ಚಾರುತರ ನವವಿಧ ಭಕುತಿ ಗಂಭೀರವಾರಾಶಿಯೊಳು ಪರಮೋದಾರ ಮಹಿಮನ ಹೃದಯ ಫಣಿಪತಿ ಪೀಠದೊಳು ಭಜಿಪ ಭೂರಿ ಕರ್ಮಾಕರ ನೆನಿಸುವ ಶರೀರ ಮಾನಿ ಪ್ರಾಣಪತಿ ಪದವಾರಿರುಹ ಕಾನಮಿಪೆ ಮದ್ಗುರುರಾಯನ ಹುದೆಂದು ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 18. ಚಾರುತರ ನವವಿಧ ಭಕುತಿ ಗಂಭೀರವ ರಾಶಿಯೊಳು ಪರಮೋದಾರ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 9ನೆಯ ಕಕ್ಷಾಪನ್ನರಾದ ತ್ವಗಾಭಿಮಾನಿ ಅಹಂಕಾರಿಕ ಪ್ರಾಣದೇವರ ಸ್ತೋತ್ರ ಮಾಡ್ತಾರೆ. ಅತ್ಯಂತ ಮನೋಹರವಾದ ನವವಿಧ ಭಕ್ತಿಗಳ ದ್ವಾರ ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ, ಸಖ್ಯ ಮತ್ತು ಆತ್ಮನಿವೇದನ ಎಂಬ ನವವಿಧವಾದ ಭಕ್ತಿಗಳು. ಶ್ರವಣಂ ಕೀರ್ತನಂ ವಿಷ್ಣು, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಮಾತ್ಮಂ ನಿವೇದಸಂ. ಗಂಭೀರವಾದ ಅಪಾರ ಹಾಗೂ ಗಾಢವಾದ ಸಮುದ್ರದಲ್ಲಿ ವಾರಾಶಿಯೊಳು ಅಂದಿದ್ದಾರೆ. ಶ್ರೀ ವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾಡುವ ಶ್ರವಣಾದಿ ನವವಿಧ ಭಕುತಿಗಳು ಸ್ನೇಹ ಪ್ರವಾಹ ರೂಪದಂತೆ ಒಗ್ಗೂಡಿ ಸಮುದ್ರ ಸದೃಶವಾಗಿವೆ ಎಂಬುದು ಇಲ್ಲಿನ ತಾತ್ಪರ್ಯ. ಸಮುದ್ರದ ಲಕ್ಷಣ ಗಾಂಭೀರ್ಯ, ಅಪಾರವಾದ ಜಲರಾಶಿಯ ಸಂಗ್ರಹ. ಇಂತಹ ಗಂಭೀರ ಚಾರುತರವಾದ ನವವಿಧ ಭಕುತಿಗಳಿಗೆ ಮುಖ್ಯ ವಿಷಯನು ಅಪಾರ ಗುಣ ಮಹಿಮಾನ್ವಿತವಾದ ಅನಂತ ಶಯನನು. ಪರಮ ಉದಾರ ಮಹಿಮನ ಅವನ ಗುಣದ ಸಮೂಹಗಳು ಅತ್ಯಂತ ಉತ್ಕರ್ಷ, ಪರಮ ಮಂಗಳ ಚರಿತ್ರಾನ್ವಿತನು ಮತ್ತು ಅಸದೃಶ, ಅಪರಿಚ್ಛಿನ್ನ ಮತ್ತು ಅಪಾರ ಉದಾರ. ಅದು ಪರಮೋದಾರ ಮಹಿಮನಾದ ಶ್ರೀ ಪರಮಾತ್ಮನು ಸರ್ವಜೀವರ ಹೃದಯಾಕಾಶ ಎಂಬ ಪ್ರದೇಶದಲ್ಲಿ ವಿದ್ಯಮಾನನಾಗಿದ್ದಾನೆ. ಆ ಹೃದ್ಗುಹಾದಲ್ಲಿ ಶೇಷದೇವರ ಪೀಠದ ಮೇಲೆ ವಿರಾಜಮಾನನಾಗಿದ್ದಾನೆ. ಫಣಿಪತಿ ಪೀಠದಲ್ಲಿ ಫಣಿ ಹೆಡೆಯುಳ್ಳ ಫಣಿಪತಿ ಸರ್ಪರಾಜರಾದ ಶ್ರೀ ಶೇಷದೇವರು. ಅವರು ಶ್ರೀಶನು ಕುಳಿತುಕೊಳ್ಳುವ ಪೀಠವಾಗಿದ್ದಾರೆ. ಸರ್ಪಗಳು ಅಂತಹ ಫಣಿಪತಿ ಪೀಠಸ್ಥನಾದ ಅಪಾರ ಮಹಿಮಾ ಸಂಪನ್ನನನ್ನು ನಿರಂತರದಲ್ಲಿ ಭಕ್ತ್ಯಾದರಗಳಿಂದ ಭಜಿಸುತ್ತಿದ್ದಾರೆ ಅಹಂಕಾರಿಕ ಪ್ರಾಣದೇವರು. ಜೀವರು ಮಾಡುವ ಅಪಾರ ಪ್ರಕಾರವಾದ ಕರ್ಮ ಸಮೂಹಗಳಿಗೆ ಆಕರ ಎಂದರೆ ಆಶ್ರಯ ಭೂತರಾಗಿರುವ ಕರ್ಮಾಕರನೆನಿಸುವ ಅಹಂಕಾರಿಕ ಪ್ರಾಣದೇವರು ಜೀವರಿಗೆ ಅಹಂ ಮಮತಾದಿಗಳನ್ನು ಕರ್ಮಾನುಷ್ಠಾನದಲ್ಲಿ ಕೊಡುವುದರಿಂದ ಅದಕ್ಕೆ ಆಸ್ಪದ ಆದರರಾಗಿದ್ದಾರೆ. ಅಹಂಕಾರಿಕ ಪ್ರಾಣರು ಜೀವದ ಶರೀರಾಭಿಮಾನಿಗಳು, ತ್ವಗೀಂದ್ರಿಯಾಭಿಮಾನಿಗಳು. ತ್ವಗೀಂದ್ರಿಯವು ಸ್ಪರ್ಶ ಜ್ಞಾನವನ್ನು ಗ್ರಹಿಸುವ ಜ್ಞಾನೇಂದ್ರಿಯವಾಗಿದೆ. ಅಹಂಕಾರಿಕ ಪ್ರಾಣನು ತ್ವಗೀಂದ್ರಿಯಾಭಿಮಾನಿ, ತ್ವಗೀಂದ್ರಿಯದ ಗುಣ ಸ್ಪರ್ಶ, ಇದರಿಂದ ಸ್ಪರ್ಶ ಗುಣ ಗ್ರಾಹಕನಾಗಿದ್ದಾನೆ. 49 ಸಂಖ್ಯಾಕರವಾದ ಮರುದ್ಗಣದಲ್ಲಿ ಶ್ರೇಷ್ಠನು. ಇಂತಹ ಅಹಂಕಾರಿಕ ಪ್ರಾಣನ ಪಾದ ಪದ್ಮಗಳಿಗೆ ನಮಸ್ಕರಿಸುವೆನು. ವಾರಿರುಹ ಎಂದರೆ ನೀರನ್ನು ಭೇದಿಸಿಕೊಂಡು ಮೇಲಕ್ಕೆ ಬರುವ ಕಮಲ ಪುಷ್ಪದಂತೆ ಅರ್ಥ. ಪದವಾರಿರುಹ ಅಂದರೆ ಪಾದ ಕಮಲಕ್ಕೆ ಎಂದರ್ಥ. ಸದ್ಗುರು ರಾಯರು ಅಹುದೆಂದು. ಸದ್ಗುರು ಎಂದರೆ ಸಮೀಚೀನವಾದ ಜ್ಞಾನಪ್ರದರಾದ ಗುರುಗಳು ಎಂದರ್ಥ. ಶ್ರೀಮದಾನಂದ ತೀರ್ಥರು ತ್ರೈಲೋಕ್ಯಾಚಾರ್ಯರು ಆಚಾರ್ಯ ಮಧ್ವರ ಅನುಗ್ರಹಕ್ಕೆ ನನ್ನನ್ನು ಭಾಜನನನ್ನಾಗಿ ಮಾಡೆಂದು
ಅಹಂಕಾರಿಕ ಪ್ರಾಣದೇವರನ್ನು ಪ್ರಾರ್ಥಿಸಿದ್ದಾರೆ ಅಂತ ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನದ ಅಭಿಪ್ರಾಯ. ಇದೇ ದ್ವಾರ ಶ್ರೀ ವಾಯುದೇವರ ಪ್ರಧಾನ ವಾಯು ಅನುಗ್ರಹವಾಗಬೇಕು. ಈ ದೃಷ್ಟಿಯಿಂದ ಪ್ರಾರಂಭಿಕವಾಗಿ ಅಹಂಕಾರಿಕ ಪ್ರಾಣನನ್ನೇ ಸದ್ಗುರುರಾಯರು ಎಂಬ ಅನುಸಂಧಾನದಿಂದ ಅವರ ಪಾದಾರವಿಂದಗಳಿಗೆ ವಂದಿಸುತ್ತೇನೆ ಎಂಬುದು ಮಾನ್ಯ ಅರ್ಥ. ಈ ಪದ್ಯದಿಂದ 9ನೆಯ ಕಕ್ಷಾಪನ್ನನಾದ ಅಹಂಕಾರಿಕ ಪ್ರಾಣನನ್ನು ಸ್ತೋತ್ರ ಮಾಡಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.